ಯೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಆನ್ ದ ವೇ ಹೋಗೋ ಟೈಮಲ್ಲಿ ಅಮ್ಮಿನಿತ್ರಿಗೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮಿನಿತ್ರಿಗೆ ಹೋಗಿದ್ದೀವಿ ತಿನ್ನೋಣ ಅಂತ. ಬಟ್ ಆ್ಯಕ್ಚುಲಿ ಟೈಮ್ ಆಗೋಗಿತ್ತು. ನಾವು ಕಾಲ್ ಮಾಡಿ ಕೇಳಿದ್ರಿ, ಅವ್ರು ಇದೆ ಅಂದಿದ್ದಕ್ಕೆ ಹೋದ್ರಿ. ಟೈಮ್ ಆಲ್ರೆಡಿ 11:30 ಆಗಿದೆ. ಟೈಮ್ ಆಗೋಗಿತ್ತು, ಕ್ಲೋಸ್ ಆಗಿದೆ, ಒಳಗಡೆ ತಿನ್ನೋಕ್ಕಾಗಲ್ಲ, ಕ್ಲೀನಿಂಗ್ ನಡೀತಿದೆ ಅಂತಂದರು. ಸೊ ಅದಕ್ಕೆ ಪಾರ್ಸಲ್ ತೊಗೊಂಡು ಆಚೆ ಬಂದು ಕುತ್ಕೊಂಡು ತಿಂತಾಯಿದ್ದೀವಿ. ನಾವು ಇವಾಗ ಆ್ಯಕ್ಚುಲಿ ಟೈಮು 11:30 ಆಗಿದೆ. ನಾವು ಆ್ಯಕ್ಚುಲಿ ಮನೆ ಬಿಟ್ಟಿದ್ದು 11 o'clock ಸಮಥಿಂಗ್. ಆನ್ ದ ವೇ ಹಂಗೆ ಹೋಗ್ತಾ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಅಮಿನಿತ್ರಿ ಇಸ್ ಕ್ಲೋಸ್ ಗೈಸ್ ಅಂತಂದು ಅಮಿನಿತ್ರಿ ಇಸ್ ಕ್ಲೋಸ್ಡ್. ಅದಕ್ಕೆ ನಾವು ಆಚೆ ಕೂತ್ಕೊಂಡು ಕ್ಲೋಸ್ಡ್ ಆರ್ ಪೆಸ್ಟ್ ಕಂಟ್ರೋಲ್ ಅಂತೇನು ತೋರಿಸಿ ಸಮ್ ಪೆಸ್ಟ್ ಕಂಟ್ರೋಲ್ ಲೋಟಸ್ ಬಿಸ್ಕಾಫ್ ಯಾರು ತಿಂತೀರಾ? ಫಸ್ಟ್ ಲೋಟಸ್ ಬಿಸ್ಕಾಫ್ ತಗೋ ಹಾಕು. It's yum. Yummy. As always. Please try this lotus biscoff pull-up cake. ತಗೊಳ್ರೋ. ಮ್ಯಾಂಗೋ. ನಂಗೆ ಮ್ಯಾಂಗೋ ಪೀಸ್ ಬೇಡ. ಮ್ಯಾಂಗೋ ಪೀಸ್ ತಗ. ಚಲ್ತು. ಬಟ್ ಮ್ಯಾಂಗೋ ಹುಳಿ ಇದೆ. ಬಟ್ ಟೇಸ್ಟ್ ನೈಸ್. ಸ್ವೀಟ್ ಆ್ಯಂಡ್ ಸಾರ್. ಸೋಯಾ ಯಮ್ಮ ಕೊಡಿದ್ದು ಬಿಸ್ಕಫ್ ಕೊಡು. ನೀವು ಮಾಡ್ಬೋದಲ್ಲ, ಯೂಸ್ ಮಾಡೋದನ್ನೇ ಸ್ವಿಚ್ ಅಕೌಂಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಎರಡೆರಡು ಏನಕ್ಕೆ ಇಟ್ಕೋತೀಯ? ಇವಾಗ ನಾವು ರೀಚ್ ಆಗಿದ್ದೀವಿ. 250 ಸಮಥಿಂಗ್ ಆಗಿದೆ. 250 ಆಲ್ರೆಡಿ ಜನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ವಾಕ್ ಮಾಡೋದಕ್ಕೆ. ತಮಿಳ್ನಾಡಲ್ಲಿ ಹುಣ್ಣಿಮೆ ಸ್ಟಾರ್ಟ್ ಆಗೋಗಿದೆ. ಸೊ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ವಾಕ್ ಮಾಡೋದಕ್ಕೆ. ನಾವು ಇಲ್ಲಿ ಬೆಂಗಳೂರಿಂದ ಹೋಗಿರೋದಲ್ಲ. ನಾವು ಸೊ ನಮಗೆ 4:23 ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾವು 4:23 ಅಂತ ಕಾಯ್ತಾಯಿದ್ರಿ. 4:23 ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಹೋಗ್ತಿದ್ದಾರೆ, ಆಲ್ರೆಡಿ ವಾಕ್ ಮಾಡ್ತಿದ್ದಾರೆ ಅಂತ. ಕಾಲು ತೊಳ್ಕೊಳಕ್ಕೆ ಅನ್ಕೋಬೇಕಂತ ಮನಸ್ಸಿಗೆ. ಇವಾಗ ನಾವು ಕಾರ್ ಪಾರ್ಕ್ ಮಾಡಿ ಇವಾಗ ರೀಚ್ ಆದರೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ? ತೋರಿಸು. ಇಟ್ಸ್ 3:22. ರೆಡಿ? ಇವಾಗ ನಾವು ಸಕ್ಸಸ್ ಸ್ಟಾರ್ಟ್ ಮಾಡ್ತಾ ಇರೋದು ರಾಜಗೋಪುರದಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು? 4 o'clock. 4:23 ಸಮಥಿಂಗ್. ಹುಣ್ಣಿಮೆ ಸ್ಟಾರ್ಟ್ ಆಗೋದು 4:23ಗೆ. ಸೊ 4:23 ಅಲ್ಲಿ ಹೋಗಿ ಕರ್ಪೂರ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡು ಆಮೇಲೆ ಓಡಾಡಿ then we have to start 16 kilometers something. ನೀವು ಅಣ್ಣನ ತೋರಿಸು. ಈಸ್ ಸೇಕ್ ತೋಲಾಡ್ ಲಸನ. ಓಕೆ ಗೈಸ್, ಇಲ್ಲಿ ಹೆಂಗ್ ಬರ್ತಿದೆ ನೋಡೋಣ. ಇದು ಫಸ್ಟ್ ರಾಜಗೋಪುರ. ಇನ್ನೂ ಓಪನ್ ಆಗಿಲ್ಲ, ಆದರೂ ಜನ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಕ್ಯೂ ಫುಲ್ಲು ಜನ ಕುತ್ಕೊಂಡಿದ್ದಾರೆ. ಹೋಗಕ್ಕಂತವಲ್ಲ, ಕ್ಯೂಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಕರ್ಪೂರ ಹಚ್ಚಿ ಅಲ್ಲಿಂದ ಹಂಗೆ ಸ್ಟಾರ್ಟ್ ಮಾಡ್ತೀವಿ. ಹಾಯ್. ಹಾಕ್ಸ್ಕೊಂಡು ದೀಪ ಎಲ್ಲ ತೊಗೊಂಡಿದ್ದೀವಿ. ಹೋಗಿದ್ದೀವಿ ದೀಪ ಹಚ್ಚಿ ನೆಕ್ಸ್ಟು ಸ್ಟಾರ್ಟ್ ಮಾಡೋದು, ವಾಕ್ ಮಾಡೋದು. 4:20 ಸ್ಟಾರ್ಟ್ ಆಗುತ್ತೆ. ಇನ್ನು 1 minute ಇದೆ ಅಷ್ಟೇ. ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಇವಾಗ ಹೋಗೋಣ. ನನ್ನ ವಾಯ್ಸ್ ಏನಾಗ ಕೇಳಿಸ್ತಾರಲ್ಲ. ಇವಾಗ ನಾವು ಏನು ಮಾಡಿದ್ವಿ, ನಾವು ಅದು ಎಲ್ಲ ರಾಜಗೋಪುರ ಹತ್ರ ಬೇಡ್ಕೊಂಡು ಇವಾಗ ಇಂದ್ರಲಿಂಗ ಫಸ್ಟ್ ಲಿಂಗ. ಹೌದು, ಫಸ್ಟ್ ಲಿಂಗ ಅಂತ ಅಲ್ಲಿ ದೀಪ ಹಚ್ಚಕ್ಕೆ ಬಿಟ್ಟಿಲ್ಲ. ಅಲ್ಲಿ ಫೈರ್ ಇನ್ಸಿಡೆಂಟ್ ಆಯಿತು ಅಂತ ಬಿಟ್ಟಿಲ್ಲ. ಹೌದು, ಇವಾಗ ಫಸ್ಟ್ ಲಿಂಗ ಹತ್ರ ಹೋಗಿ ಅಲ್ಲಿ ದೀಪ ಹಚ್ಚಿ ಅಲ್ಲಿಂದ ಮತ್ತೆ ಪಯಣ ಸ್ಟಾರ್ಟ್. ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಫಸ್ಟ್ ಲಿಂಗ ಜನ ಇದ್ದಾರೆ. ಅಷ್ಟು ಜನ ಇಲ್ಲ, ಬಟ್ ಜನ ಇದ್ದಾರೆ. ಮುಂದೆ ಹೋಗ್ತಿದ್ದಾರೆ. ಮುಂದೆ ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. We started at 4:23. Yes, 4:23 ಎಕ್ಸಾಕ್ಟ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇವಾಗ ನಾವು ಇಲ್ಲಿ ಫಸ್ಟ್ ಲಿಂಗ ಹತ್ರ ಬಂದಿದ್ದೀವಿ. ಫಸ್ಟ್ ಲಿಂಗ ಹತ್ರ 365 ಬತ್ತಿ ದೀಪ ಹಚ್ಚಿ ಅದೆಲ್ಲರೂ ಒಂದೊಂದು ದೀಪ ಹಚ್ಚಿದ್ದೀವಿ.
ಫುಲ್ ನೋಡಿ ಸಫಲ ಕಾಣಿಸ್ತದೆ ಇವಾಗ ದುಷ್ಟಿ ತಗ್ಸ್ಕೊಂಡು 2 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಇವಾಗ ವಾಕ್ ಮಾಡಿ. ಇಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಇವಾಗ ಬ್ರೇಕ್ ಆಫ್ಟರ್ 4 ಕಿಲೋಮೀಟರ್ಸ್. ಆಫ್ಟರ್ 4 ಕಿಲೋಮೀಟರ್ ಆಗಿದೆ ಆಲ್ಮೋಸ್ಟ್. ಸೊ 4 ಕಿಲೋಮೀಟರ್ಸ್ ಆಗಿದೆ, ಅದಕ್ಕೆ ಬ್ರೇಕ್ ತೊಗೊಂಡಿದ್ದೆ. ಕಾಲು ನೋವ್ತಿದೆ ಆಲ್ರೆಡಿ. ನೀನು 14 ಕಿಲೋಮೀಟರ್. ನನಗೆ ಇಲ್ಲಿ ನೋವ್ತಿದೆ. ಇನ್ನು 14 ಕಿಲೋಮೀಟರ್ ಇದೆ. ಸ್ಟಿಲ್ 14 ಕಿಲೋಮೀಟರ್ಸ್. ಬಾದಾಮ್ ಹಾಲು ಕುಡಿಯೋಕೆ ನಿಮ್ಮ ಅಣ್ಣ ಹೇಳ್ತಿದ್ದಾರೆ. ಬ್ರೇಕ್ನ ನೆಟ್ಟಿಗೆ 1 ನಿಮಿಷ ತೊಗೊಂಡಿಲ್ಲ. ಜಸ್ಟ್ 30 ಸೆಕೆಂಡ್ಸ್ ಕುತ್ಕೊಂಡು ಎದ್ದು ಹೋಗ್ತಾ ಇದ್ದೀವಿ ವಾಪಸ್. ಓ ನಿಮ್ಮ ಅಣ್ಣ ಅಲ್ಲಿ ಬಾದಾಮ್ ಹಾಲಿಲ್ಲ ಅಂದ್ರು, ಅದಕ್ಕೆ ವಾಪಸ್ ಹೋಗ್ತೀವಿ. ನಿಮ್ಮ ಅಣ್ಣ ಕೋಲ್ಡ್ ಬಾದಾಮ್ ಹಾಲಿಲ್ಲ. ಕೋಲ್ಡ್ ಇಲ್ಲ, ಹಾಟ್ ಇದೆ. ಕೋಲ್ಡ್ ಬೇಕಿತ್ತು, ಸೊ ಅದಕ್ಕೆ ಕೋಲ್ಡ್ ವಾಟರ್ ಬಾಟ್ಲ್ ಕುಡಿದು ಕಂಟಿನ್ಯೂ ಮಾಡ್ತಾ ಇದ್ದೀವಿ ವಾಕ್. ಇವಾಗ 5:30 ಆಲ್ರೆಡಿ ಬೆಳಕು ಬಂದ್ಬಿಟ್ಟಿದೆ. ಅಪ್ಪ 5:30 ಆಲ್ರೆಡಿ ಬೆಳಕಾಗಿದೆ. ನಾವು 9 o'clock ಅಷ್ಟೇ ಮುಗಿಸ್ಬೇಕು ಅಂತ. ನಾನು 8 o'clock ಮುಗಿಸೋಕ್ಕಾಗಲ್ಲ ಅನಿಸುತ್ತೆ. ನಾವು ಸೀರಿಯಸ್ಲಿ ತುಂಬ ಕಷ್ಟ. ಇನ್ನು ಇವಾಗೇ ನಾವು ಹಿಂಗಂದ್ರೆ ಇನ್ನೂ 14 ಕಿಲೋಮೀಟರ್ಸ್ ಇದೆ. ಇನ್ನು 14 ಅಲ್ಲ, ಇನ್ನು 14 18 ಕಿಲೋಮೀಟರ್ಸ್ ಟೋಟಲ್ 18 ಕಿಲೋಮೀಟರ್ಸ್ ಅಂತ. ಸೊ ದಟ್ ಮೀನ್ಸ್ ಸ್ಟಿಲ್ 14 ಕಿಲೋಮೀಟರ್ಸ್ ಅಲ್ಲೇ. ಇದು ಆ್ಯಕ್ಚುಲಿ ಮೇನು. ಎಷ್ಟೊಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 14 ಕಿಲೋಮೀಟರ್ಸ್. ನಾವು ಮೇನ್ ಗೋಪುರದಿಂದ ಸ್ಟಾರ್ಟ್ ಮಾಡೋದಕ್ಕೆ 18 ಕಿಲೋಮೀಟರ್ಸ್. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಮತ್ತೆ ಇಲ್ಲಿ ದೀಪ ಹಂಚಿ, ಅಲ್ಲಿ ಬೆಟ್ಟ ಕಾಣಿಸ್ತಲ್ಲ ಇಲ್ಲಿ, ಮತ್ತೆ ದೀಪ ಹಂಚಿ ಗೋಯಿಂಗ್. ಇಲ್ಲಿಂದ ಮತ್ತೆ ಹೋಗ್ಬೇಕು. ಸ್ಟಿಲ್ 14 ಕಿಲೋಮೀಟರ್ಸ್. ಇಲ್ಲೇ ಈಗ ಫಾರೆಸ್ಟ್ ಏರಿಯಾದಿಂದ ಅದು ಈ ಟೈಮಲ್ಲಿ ಬರುತ್ತೆ. ಔಟು ಇರುತ್ತವೆ ಬೆಳಗ್ಗೆ. ಇಲ್ಲಿ ಜಿಂಕೆ ಬಂದಿದೆ ಇವಾಗ. ಜಿಂಕೆ ಲೇಟ್ ಆಗೈತೆ ಅನ್ಸುತ್ತಾ. ಇವಾಗ ಹೋಟ್ಲ ಹತ್ರ ಎಷ್ಟು ಅಂತ ಇದೀವಿ. ಏನು ಹೆಂಗಿತ್ತು? ಚೆನ್ನಾಗಿತ್ತು. ಎಷ್ಟು ಕಿಲೋಮೀಟ್ರ್ ಆಯಿತು ಇವಾಗ? ಉಲ್ಲಾಸನ ಎಷ್ಟು ಕಿಲೋಮೀಟ್ರ್ ಅಸನ? 20 ಕಿಲೋಮೀಟರ್ಸ್ ಆಯಿತು ಅಂತ. ಎಷ್ಟು ಕಿಲೋಮೀಟ್ರ್ ಆಗಿರೋದು ಇವಾಗ? 6 ಆಲ್ಮೋಸ್ಟ್. ಎಷ್ಟು ನೀನು ಕ್ಯಾಪ್ಚರ್ ಮಾಡ್ತಾರೆ ಹೇಳು. 8.5 ನೀನು 8 ಆಲ್ಮೋಸ್ಟ್ 8 ಆಯಿತು. ಇವಾಗ ಟಿಫನ್ ತಿನ್ನೋ ಅಂತ ಕುತ್ಕೊಂಡಿದ್ದೀವಿ. ಹಾಗೆ ರೆಸ್ಟ್ ಮಾಡ್ತಾ ಇದೀವಿ. ಹೊಟ್ಟೆ ಹಸಿತಾಯಿತು ಅಂತ ಹೇಳೋ. ನಮ್ಮ ಹೊಟ್ಟೆ ಹಸಿತಾರಿಲ್ಲ, ರೆಸ್ಟ್ ಅಷ್ಟೇ. ರೆಸ್ಟ್ ತೊಗೊಂಡಾಗಲ್ಲ. ಒಂದೊಂದು ದೋಸೆ ಒಳಗಡೆ ಕುತ್ಕೊಳ್ಳಲಿ. ನಾವು ಇವಾಗ ರೆಸ್ಟ್ ತೊಗೊತಾರೆ ಆ್ಯಕ್ಚುಲಿ. ನಾವು ಅಲ್ಲಿ ಬರೀ ಒಂದು 10 ಸೆಕೆಂಡ್ಸ್ ರೆಸ್ಟ್ ತೊಗೊಂಡಿದ್ರೆ ಅಷ್ಟೇ. ಇವಾಗ ನೆಕ್ಸ್ಟ್ ಇಲ್ಲ ತೊಗೊತಾರೆ ನಾವು ಪ್ರಾಪರ್ ರೆಸ್ಟ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ಇಲ್ಲಿ ಕಾಲು ಮಸಾಜ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು 8 ಕಿಲೋಮೀಟರ್ಸ್ ಈಗ ಪ್ರಾಪರಾಗಿ ಕಂಟಿನ್ಯೂಸಾಗಿ ನಡೆದಿರೋದು. ಸಖತ್ ಕಾಲು ನೋವ್ತೈತೆ ಮಾತ್ರ. ಸೊ ಅದಕ್ಕೆ ಲೆಗ್ ಮಸಾಜ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಇವಾಗ ನಾವು ಅರ್ಧನಾರೀಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದು ಮಿಡಲಲ್ಲಿ ಸಿಗುತ್ತೆ, ಅಂದರೆ 9 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದಾಗ ಸಿಗುತ್ತೆ. ಅಂದರೆ ಇನ್ನೂ 9 ಕಿಲೋಮೀಟರ್ಸ್ ಬಾಕಿ ಇದೆ ಅಂತ ಅರ್ಥ. ಆ್ಯಂಡ್ ಇವಾಗ ಇಲ್ಲಿ ನಾವು ದೇವರಿಗೆ ಕೈ ಮುಗ್ದು ಅಲ್ಲಿ ಈ ಥರ ಸಿಗುತ್ತೆ, ಇದನ್ನು ಈಸ್ಕೊಬೇಕು. ನಾವು ಈಸ್ಕೊಂಡು 3 ಸುತ್ತಬೇಕು. 3 ರೌಂಡ್ ಸುತ್ತಿದ ಮೇಲೆ ಅಲ್ಲಿ ಹೋಗಿ ದೇವ್ರ ಮುಂದೆ ದೇವ್ರಿಗೆ ಹಂಗೆ ಪೂಜೆ ಮಾಡಿ ನಾವು ನಮ್ಮ ದೃಷ್ಟಿ ತಗೊಂಡು ಈ ಬೆಂಕಿ ಒಳಗಡೆ ಹಾಕ್ಬೇಕು. ನಾವು ಈ ಬೆಂಕಿ ಒಳಗಡೆ ಹಾಕಿ ನೆಕ್ಸ್ಟ್ ಹೋಗಬೇಕು. ಅರ್ಧನಾರೀಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಗಿ ಮಾಡ್ತಾಯಿದ್ದೆ. ಹಾಗಂದರೆ ನಾವು ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೂ ಅರ್ಧ ಬಾಕಿ ಇದೆ. ಸೊ ಇವಾಗ ಅರ್ಧ ಕಂಪ್ಲೀಟ್ ಮಾಡೋಕ್ಕೆ ಇನ್ನು 9 ಕಿಲೋಮೀಟರ್ಸ್ ತಾನೆ. ಸ್ಟಿಲ್ 9 more ಕಿಲೋಮೀಟರ್ಸ್. ಎಸ್ ಹೆಂಗೆ ಅನಿಸ್ತಿದೆ? ಬಿಸಿಲಾಗ ಹೋಗಿದೆ. ನಾವು ಸ್ಟಾರ್ಟ್ ಮಾಡಿದಾಗ ಫುಲ್ ಕತ್ತಿತ್ತು. ಇವಾಗ ಬಿಸಿಲಾಗ ಹೋಗಿದೆ, ಬಿಸಿಲು ಸುಡ್ತಾ ಇದೆ, ಬಿಸಿಲು ಹೊಡಿತಾ ಇದೆ, ಸೆಕೆ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ.
ಹೆಂಗೆ ಅನಿಸ್ತಿದೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾಲಂತೂ ಫುಲ್ ನೋವ್ತಿದೆ ನನಗಂತೂ. ಕಾಲ ಫುಲ್ ಹಿಂದೆಲ್ಲ ಹಿಡ್ಕೊಂಬಿಟ್ಟಿದೆ. ಫುಲ್ ಪೇನ್ ಆಗ್ತಿದೆ. ಒಂದು ಹೆಜ್ಜೆ ಇಕ್ಕಿದ್ರೂ ಪೇನ್ ಆಗ್ತಿದೆ ನನಗೆ. ನನ್ನ ವಾಯ್ಸ್ ನೀಟಾಗಿ ಕೇಳಿಸಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಇವಾಗ ಇದೊಂದು ಲಿಂಗ ದೇವಸ್ಥಾನ. ಅಂದರೆ ನಾವು ಸುತ್ತೋ ಟೈಮಲ್ಲಿ 8 ಲಿಂಗ ಸಿಗುತ್ತೆ, 8 ಲಿಂಗದ ದೇವಸ್ಥಾನ ಸಿಗುತ್ತೆ. ನಾವು 8 ಲಿಂಗದ ದೇವಸ್ಥಾನ ಹತ್ರನೂ ಹೋಗಿ ಪ್ರತಿಯೊಂದು ಲಿಂಗಗೂ ಕರ್ಪೂರ ಆಚೆ ಆ ಥರ ಬೆಂಕಿ ಇರುತ್ತೆ, ಕರ್ಪೂರ ಹಾಕಿ ನಾವು ಈ ಥರ ನಡ್ಕೊಂಡು ಹೋಗಬೇಕು. ತುಂಬ ಜನ ಬಂದಿದ್ದರು ಆ್ಯಕ್ಚುಲಿ. ಯಪ್ಪ ಇವಾಗ ಮತ್ತೆ ಬ್ರೇಕ್ ತೊಗೊಂಡ್ರಿ. ಕಾಲ ಸಖತ್ ನೋಡ್ತಿದೆ. ಕಾಲು ಹೆಂಗೆ ನೋಡ್ತಿದೆ? ಕಾಲು ಹೆವಿ ನೋಡ್ತಿದೆ. ಇದು ಹಾಕ್ಬೇಡ, ಚೆನ್ನಾಗಿ ಬರ್ತಲ್ಲ ಅಂತ. ಇವಾಗ ಮತ್ತೆ ಇನ್ನೂ 4 ಕಿಲೋಮೀಟರ್ ಇದೆ. ನನ್ನ ವಾಯ್ಸ್ ಕೇಳಿಸ್ತಾರಲ್ಲ, ಬಟ್ ಇನ್ನೂ 4 ಕಿಲೋಮೀಟರ್ ಇದೆ. ಲಾಸ್ಟಲ್ಲಿ ಜಾಸ್ತಿ ನೋವು ಬರೋದು. ಸೊ ಅದಕ್ಕೆ ಆನ್ ದ ವೇ ಇಲ್ಲೇ ಕೂತ್ಕೊಂಡಿದ್ದೀವಿ. ಕಾಲೆಲ್ಲ ಫುಲ್ ಇದಾಗಿದೆ. ನಮ್ಮಣ್ಣ ಮಸಾಜ್ ಮಾಡಿಸ್ಕೊತಾರೆ. ಮತ್ತೆ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಯಾಕಂದರೆ ಮಸಾಜ್ ಅದು ಸೆಟ್ ಆಗಿಲ್ಲ ನಮಗೆ. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ದೇವಸ್ಥಾನದಲ್ಲಿ ನಿಲ್ಲಿಸೋದು. ಇನ್ನು ಅಷ್ಟು ಬೇಗ ತೊಗೊಳಲ್ಲ. ನಾವು ಬೆಳಗ್ಗೆ 4 ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದು ನಾವು 4:23ಗೆ 4:24 ಹಂಗೆ ಸ್ಟಾರ್ಟ್ ಮಾಡಿದ್ದು ನಾವು. ಹಂಗೆ ಸ್ಟಾರ್ಟ್ ಮಾಡಿದಾಗ ಇವಾಗೆಲ್ಲ ನಡೀತಾನೆ ಇದ್ದೀವಿ. 18 ಕಿಲೋಮೀಟರ್ಸ್ ಟೋಟಲು. ಇವಾಗ ಆಲ್ಮೋಸ್ಟ್ ಇನ್ನೇನು 4 ಕಿಲೋಮೀಟರ್ಸ್ ಇದೆ. 4-5 ಕಿಲೋಮೀಟರ್ಸ್ ಅಂತ ಫಿನಿಷ್ ಮಾಡಿದ್ರೆ ಮುಗಿಯುತ್ತೆ. How is the Josh? Hi sir. Low sir. Don't put this sir. Full low. ಆ್ಯಕ್ಚುಲಿ ಇಲ್ಲಿ ಎಷ್ಟು ಲಿಂಗಗಳಿರೋದು? 14 ಲಿಂಗಾಸ್ ಇದೆ. 14 ಬೋರ್ಡ್ ಇರೋದು 14. 8 ಬಾ ಬೋರ್ಡ್ ನೋಡೋಣ ಬಾ. 8 ಲಿಂಗಾಸ್ ಅಂತ. ಓಪನ್ 8 ಲಿಂಗಾಸ್ ಅಷ್ಟು ಗೊತ್ತಿಲ್ಲ. ಲಿಂಗಾಸ್ ಇದೆ. ಹೋಗ್ತಾನೆ ಎಲ್ಲ ಲಿಂಗದ್ದು ದೇವಸ್ಥಾನ ಸಿಗುತ್ತೆ. 2 ಕಿಲೋಮೀಟರ್ದು ಒಂದೊಂದು ಲಿಂಗ ಥರ ಇದೆ. ಅಲ್ಲೋಗಿ ಎಲ್ಲ ಕರ್ಪೂರ ಹಾಕಿ ಬರಬೇಕು. ಅದೆಲ್ಲ ಕ್ಲಿಪ್ ತೊಗೊಳಕ್ಕೆ ಹಾಕಲ್ಲ. ಬೇಕಾದ್ರೆ ವಾಕ್ ಮಾಡಿ ಟೈಮ್ ಮಾತಾಡೋಕೆ ಆಗ್ತಿಲ್ಲ ನನಗೆ. ಫುಲ್ ಸುಸ್ತಾಗ್ತಿದೆ. ಸೊ ಅದಕ್ಕೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಬಿಸಿಲು. ನನ್ನ ಕಾಲೆಲ್ಲ ಸಖತ್ ನೋವ್ತಿತ್ತು. ಪಾದ ಎಲ್ಲ ಫುಲ್ ಹಿಡ್ಕೊಂಬಿಟ್ಟಿತ್ತು. ಫುಲ್ ನೋವ್ತಿತ್ತು. ಆದ್ರೆ ನಡ್ಕೊಂಡು ಹೋಗ್ತಿದ್ದೆ. ಬಿಸಿಲು ಬೇರೆ ಫುಲ್ ಕಾಲು ಸುಡ್ತಾ ಇದೆ. ಇವಾಗ ಇಲ್ಲಿ ಜನರು ಫುಲ್ ಕ್ಯೂ ನಿಂತಿದೆ. ಇದು ಆಚೆ ಮಾತ್ರ ಕ್ಯೂ ಇದು. ಒಳಗಡೆ ಇನ್ನೂ ಕ್ಯೂ ಇದೆ. ಇದು ಆ್ಯಕ್ಚುಲಿ ಮೋಕ್ಷ ಮಾರ್ಗ ಕ್ಯೂ. ಮೋಕ್ಷ ಮಾರ್ಗ ಅಂದರೆ ಒಂದು ಕಲ್ಲಿರುತ್ತೆ. ಆ ಕಲ್ಲು ಮಧ್ಯ ಅವರು ಅಲ್ಲಿ ಮಲ್ಕೊಂಡು ತೂರ್ಕೊಂಡು ಹೋದರೆ ಅವ್ರಿಗೆ ಸ್ವರ್ಗ ಸಿಗುತ್ತೆ ಅಂತ ನಂಬ್ತಾರೆ. ಸೊ ಅದಕ್ಕೆ ಕ್ಯೂ ಇದು. ಲಾಸ್ಟ್ 2 ಕಿಲೋಮೀಟರ್ ಇದೆ. ಹೋಗ್ತಾ ಇದೀವಿ. ಲಾಸ್ಟ್ 2 ಕಿಲೋಮೀಟರ್ ಮೇನ್ ಆ್ಯಕ್ಚುಲಿ. ಸ್ಟಾಪ್ ತಗೊಂಡ್ವಿ. ಇವಾಗ ನಂದಿನಿಲ್ಲಿ ಒಂದು ಸ್ಟಾಪ್ ತೊಗೊಂಡು ಮಿಲ್ಕ್ ಶೇಕ್ ಎಲ್ಲ ಕುಡಿದು, ಮಿಲ್ಕ್ ಶೇಕ್ ಅಲ್ಲ ಬಟರ್ ಮಿಲ್ಕ್ ಮಿಲ್ಕ್ ಶೇಕ್ ಎಲ್ಲ ಅಂದರೆ ಏನೋ ಆಡಿಯನ್ಸ್ ಮಜ್ಜಿಗೆ ಕುಡಿದು ನಮ್ಮ ರಕ್ಷಿತ ಅವಳ ಬಟರ್ ಮಿಲ್ಕ್ ಅನ್ನೋ ನಮ್ಮೆಲ್ಲ. ಇವಾಗ ಇಲ್ಲಿಗೆ 14 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗುತ್ತೆ. ಎಷ್ಟೊಂದು ಜನ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇಲ್ಲೇ ಈ ಬೆಟ್ಟ ಕಾಣಿಸ್ತಿದೆಯಲ್ಲ, ಈ ಬೆಟ್ಟನೇ ಎಲ್ಲರೂ ನಂಬೋದು ಶಿವ ಅಂತ. ಸೊ ಇಲ್ಲೇ ಬೆಟ್ಟ ಮುಂದೆನೇ ಇಲ್ಲೇ ಒಂದು ಕರ್ಪೂರ ಹಚ್ಚಿ ಇಲ್ಲಿಂದಲೇ ಸ್ವಲ್ಪ ಎಷ್ಟು ಜನ ಹೋಗ್ಬಿಡ್ತಾರೆ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು ರಾಜಗೋಪುರ ಹತ್ರ. ಅದು ಆ್ಯಕ್ಚುಲಿ ಮೇನ್ ಟೆಂಪಲ್ ಅಲ್ಲಿರೋದು. ಸೊ ನಾವು ಅಲ್ಲಿಗೆ ಎಂಡ್ ಮಾಡಬೇಕು. ನಾವು ಅಲ್ಲಿಗೆ ಸ್ಟಾರ್ಟ್ ಮಾಡಿರೋದು ಅಲ್ಲೇ ಎಂಡ್ ಮಾಡಬೇಕು ಅಂತ ನಾವು ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ಸಮಥಿಂಗ್ ಇದೆ. ಇದು ಲಾಸ್ಟ್ ಲಿಂಗದ ದೇವಸ್ಥಾನ. ಸೊ 8 ಲಿಂಗಾಸಲ್ಲಿ ಇದು ಲಾಸ್ಟ್ ಲಿಂಗದ ದೇವಸ್ಥಾನ. ಇಲ್ಲಿ ಇನ್ನೊಂದು ಕರ್ಪೂರ ಹಚ್ಚಿ ಹೋಗ್ತಾ ಇದ್ದೀವಿ. ಫೈನಲಿ ಎಲ್ಲ ಲಿಂಗಲ್ಲೂ ಮುಗಿಸಿದ್ರೆ ನಾವು. ಲಾಸ್ಟ್ 2 ಇಸ್ ಟಫೆಸ್ಟ್ ಕಿಲೋಮೀಟರ್ಸ್. ನಮ್ಮ ಅಕ್ಕಂಗೆಲ್ಲ ಕಾಲೆಲ್ಲ ಫುಲ್ ನೋಡ್ತಿದೆ. ಫುಲ್ ಕಾಲು ಇಟ್ಕೊಂಬಿಟ್ಟಿದೆ. ಕಾಲು ಎಲ್ಲರಿಗೂ ಫುಲ್ ನೋವು ಇಟ್ಕೊಂಬಿಟ್ಟಿದೆ. ನಮ್ಮ ಅಕ್ಕಂಗಂತೂ ಆಗ್ತಿಲ್ಲ. ನಾನು ಒಂದು ಕಾಲು ಫುಲ್ ನರೆಲ್ಲ ಇದ್ದಾಗ್ಬಿಟ್ಟಿದೆ. ನನಗೆ ಫುಲ್ ಊತ ಆಗಿದೆ. ಕಾಲೆಲ್ಲ ತಳ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೋ ಒಂದು ಮುಗಿಸ್ಲೇಬೇಕು. ಲಾಸ್ಟ್ 2 ಕಿಲೋಮೀಟರ್. ಲಾಸ್ಟ್ 1.5 ಕಿಲೋಮೀಟರ್ ಇದೆ ಇನ್ನು. ಅದು ಮುಗಿಸ್ಬಿಟ್ರೆ ಆಯ್ತು. ಈಗ ಫೈನಲ್ ನಾವು ರಾಜಗೋಪುರ ಹತ್ರ ಬಂದಿದ್ದೀವಿ. ನನ್ನ ಕಾಲು ಮಾತ್ರ ಫುಲ್ ನೋವ್ತಿದೆ. ನಾನು ಒಂದೊಂದು ಹೆಜ್ಜೆ ಇಕ್ಕಿದ್ರೂ ಫುಲ್ ಪೇಯ್ನ್ ಆಗ್ತಾಯಿದೆ ನನಗೆ. ಪಾದ ಫುಲ್ ನೋವ್ತಿದೆ. ನಾವು ಆ್ಯಕ್ಚುಲಿ ಇಲ್ಲೇ ಸ್ಟಾರ್ಟ್ ಮಾಡಿದ್ದು, ಇಲ್ಲೇ ಏನು ಮಾಡ್ತೀವಿ ಅಂದರೆ 18 ಕಿಲೋಮೀಟರ್ಸ್ ಪ್ರಾಪರಾಗಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅರ್ಥ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಅಂದರೆ ಫುಲ್ ನೋವು ಪೇಯ್ನ್ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಬಟ್ ಸ್ಟಿಲ್ ನಾವು ದೇವರಲ್ಲಿ ಭಾರ ಹಾಕಿ, ಯಾಕೆ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ 18 ಕಿಲೋಮೀಟರ್ಸ್ ಬರೀ ಕಾಲಲ್ಲಿ ಫಸ್ಟ್ ಟೈಮ್ ವಾಕ್ ಮಾಡಿದ್ದು ಕಂಟಿನ್ಯೂಸ್ ಆಗಿ. ಸೊ ದೇವ್ರ ಮೇಲೆಲ್ಲ ಭಾರ ಹಾಕಿ ಬಂದೆ. ಆ್ಯಂಡ್ ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ನಮಗೆ. ಎಷ್ಟು ಜನ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ದೇವ್ರ ಆಜ್ಞೆ ಇಲ್ಲದ್ರೆ ಬರೋಕ್ಕಾಗಲ್ಲ ಅಂತ. ನಾವು ದೇವ್ರು ಕರ್ಸ್ಕೊಂಡಾಗೆ ಬರೋಕ್ಕಾಗೋದು ಅಂತ. ಸೊ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಾವು ಇವಾಗ ಇಲ್ಲೇ ಸ್ಟಾರ್ಟ್ ಮಾಡಿ ಹಿಂಗೆ ರೌಂಡ್ ಹಾಕಿ ಬೆಟ್ಟ ಸುತ್ತಿ ಇಲ್ಲಿ ಬಂದಿದ್ದು. ಇವಾಗ ಟೈಮ್ 10:07 ಆಗಿದೆ. ಬೆಳಿಗ್ಗೆ ಎಷ್ಟು ಬಿಸಿಲು ಅಂದರೆ ಫುಲ್ ಕಾಲು ಸುಡ್ತಾರೆ. ಹಂಗೆ ಆಗ್ತಾಯಿಲ್ಲ. ಹಂಗೆ
ಬೆನ್ನು ಹಿಡ್ಕೊಂಬಿಟ್ಟಿದೆ. ಬೆನ್ನಂದ್ರೆ ಫುಲ್ ಬೆನ್ನು ಹೋಗ್ತದೆ. ಯಾಕೆಂದರೆ ಇಷ್ಟೊಂದು ಕಂಟಿನ್ಯೂಸ್ ಆಗಿ ನಾನು ನಿಂತ್ಕೊಂಡಿರಲಿಲ್ಲ, ಅದು ನಿಂತ್ಕೊಂಡು ವಾಕ್ ಮಾಡಿರಲಿಲ್ಲ. ಆಮೇಲೆ ಕಾಲು ಫುಲ್ ಹಿಡ್ಕೊಂಬಿಟ್ಟಿದೆ. ನನ್ನ ಫುಲ್ ಸ್ವೆಲ್ಲಿಂಗ್, ನಾನು ಫೂಟೆಲ್ಲ ಫುಲ್ ನೋವುತ್ತಿದ್ದು, ನಡೋಕ್ಕಾಗ್ತಾರ ನನಗೆ, ಫುಲ್ ಸುಡ್ತಾರೆ ಬೇರೆ, ಫುಲ್ ಟಯರ್ಡ್. ಫೈನಲಿ 18 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ರಿ. ನೆಕ್ಸ್ಟು ಮನೆಗೆ ಹೋಗಿ ಮಲ್ಕೊಂಡೆ ಸಾಕಾಗಿದೆ. ಇವಾಗ ಕಾರ್ ಪಾರ್ಕ್ ಹತ್ರ ಬಂದಿದ್ದೀವಿ. ಕಾಲು ಸುಡ್ತಾರೆ, ಸರಿಯಾಗಿ ಸುಡ್ತಾರೆ ಮಾತ್ರ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಮೇನ್ ಡೇ ಇದೆ. ಆ್ಯಕ್ಚುಲಿ ಇವತ್ತು ಒಂಥರ ಸ್ಪೆಷಲ್ ಡೇ ಥರ. ಸೊ ಅದಕ್ಕೆ ಇವತ್ತೇ ಬಂದಿದ್ದು. ಜನ ಇದ್ದರೂ ಕೂಡ ಜಾಸ್ತಿನೇ, ಬಟ್ ಈವ್ನಿಂಗಲ್ಲೇ ತುಂಬ ಜನ ಬರ್ತಾರೆ. ಬಟ್ ನಾವು ಬೆಳಗ್ಗೆ ಬಂದಿದ್ದಕ್ಕೆ ಸ್ವಲ್ಪ ಕಮ್ಮಿ ಜನ ಇದ್ದರು. ಆಮೇಲೆ ಲಾಸ್ಟ್ 18 ಕಿಲೋಮೀಟರ್ಸಲ್ಲಿ ಲಾಸ್ಟ್ 2 ಕಿಲೋಮೀಟರ್ಸ್ ಅದು ಟಫೆಸ್ಟ್. ಲಾಸ್ಟ್ 2 ಕಿಲೋಮೀಟರ್ಸ್ ಅಂದರೆ ನಮ್ಗೆ ಟೆಸ್ಟ್ ಕೊಟ್ಟಂಗಲ್ಲ, ನಾವು ಕಂಪ್ಲೀಟ್ ಮಾಡ್ತೇವಲ್ಲ ಆ ಥರ ಇತ್ತು. ಕಂಪ್ಲೀಟ್ ಕೊನೆಗೂ ಮಾಡಿದ್ರಿ. ಹೆಂಗೋ ಮಾಡಿ ನಮ್ಮ ಅಕ್ಕ ನಮ್ಮ ಅಣ್ಣೆಲ್ಲ ಇನ್ನೂ ಹಿಂದೆ ಬರ್ತಿದ್ದಾರೆ. ನಮ್ಮ ಮುಂದೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಲೆಟ್ಸ್ ಗೋ. ನೈಟೆಲ್ಲ ಬೇರೆ ನಿದ್ದೆ ಇರಲಿಲ್ಲ. ಇವಾಗ ಮನೆಗೆ ಹೋಗಿ ಇಲ್ಲಿಂದ ಮನೆಗೆ ಹೋಗ್ಕೊಂಡು 3 hours ಆಗುತ್ತೆ. ಮನೆಗೆ ಹೋಗಿ ಮಲ್ಕೊಂಡೆ ನೈಟ್ ಎದ್ದೇಳೋದಪ್ಪ. ಫುಲ್ ಟಯರ್ಡ್. ಸಿ ಯು. ಇಲ್ಲ, ಡ್ರೈವರ್ ಕರ್ಕೊಂಡ್ಬಂದಿದ್ದೀವಿ, ಅದಕ್ಕೆ ಅದೊಂದು ಸಮಾಧಾನ. ಫುಲ್ ಟಯರ್ಡ್ ಬ್ರೋ. ಕುಡಿಯೋ ನೀರಾ? ಹಾಂ ಹಲೋ ಸರಿ. ಟಯರ್ಡ್. ಆಚೆ ಕಡೆ ಬರ್ಬೇಕಾ? ಓಕೆ, ಬಾಯ್. ಆಯಿತು. ಇವಾಗ ಎಲ್ಲರೂ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಫುಲ್ ಟಯರ್ಡ್ ಹೋಗಿತ್ತು. ಯಾರಿಗೂ ಎನರ್ಜಿ ಇರಲಿಲ್ಲ ಮಾತಾಡೋದಕ್ಕೆ, ಎಲ್ಲ ವ್ಲಾಗ್ ಮಾಡೋದಕ್ಕಾಗಲಿ. ಫುಲ್ ಟಯರ್ಡ್ ಆಯಿತು. ಅದಕ್ಕೆ ನಾನು ಲಾಸ್ಟ್ ಎಂಡಿಂಗ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಈ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಎಲ್ಲ ಸರಿಯಾಗಿ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಆ್ಯಂಡ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಬಾಯ್, ಟಾಟಾ.